ಜಯಂತ, ಒಂದ್ಸಲಿ ದುಡ್ಡು ಕಳ್ಕೊಂಡೆ ಸರಿ, 2 ಸಲ ಕಳ್ಕೊಂಡೆ ಸರಿ, ಮತ್ತೆ ಅವನು ಬಂದು ನನ್ನ ದುಡ್ಡು ಕೇಳಲ್ಲ ಅಂತ ಏನು ಗ್ಯಾರಂಟಿ? ಇದಕ್ಕೇನಾದರೂ ಒಂದು ಸರಿಯಾಗಿರೋ ಅಂತ್ಯನ ಕಂಡು ಹಿಡಿಲೇಬೇಕು. ಚಿನ್ನುಮರಿ, ನಿಮಗೆ ಗೊತ್ತಲ್ವಾ, ನಾನು ಏನೇ ಮಾಡಿದ್ರು ನಿಮ್ಮ ಪ್ರೀತಿ ಗಳಿಸೋಕ್ಕೋಸ್ಕರನೇ ಮಾಡಿರೋದು. ನಿಮ್ಮನ್ನು ಜೋಪಾನವಾಗಿ ಇಟ್ಕೋಬೇಕು ಅಂತ ಅಲ್ವಾ? ಆದರೂ ಈಗ ನನ್ನ ಕೈಯಿಂದ ಈ ಥರ ಒಂದು ಕೊಲೆ ಆಗಿದೆ ಅಂತ ಜಗತ್ತಿಗೆ ಗೊತ್ತಾಗಬಾರ್ದು. ಕಷ್ಟ ಆಗುತ್ತಲ್ವ? ಏನು ಮಾಡಲಿ? ಹೇಳಿ ಜಯಂತ್ ಸರ್. ಬಸವರಾಜ್ ಅವರೇ, ನಾನು ನಿಮಗೆ ಒಂದು ನಂಬರ್ ಟ್ರ್ಯಾಕ್ ಮಾಡಿ ಅಂತ ಸುಮಾರು ದಿವಸಗಳ ಮುಂಚೆ ಹೇಳಿದ್ದೆ ಅಲ್ವಾ? ಎನಿ ಮೂವ್ಮೆಂಟ್? ಸರ್, ಈಗ ನಂಬರ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಒಂದೇ ಒಂದ್ಸಲಿ ಆನ್ ಆದರೆ ಅದ್ರ ನಂಬರ್ ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡ್ಬೋದು ಸರ್. ಆ ಮೊಬೈಲ್ ಒಂದೇ ಒಂದ್ಸಲಿ ಆನ್ ಆದರೆ ಆಮೇಲೆ ಆ ಟವರ್ ಲೊಕೇಶನ್ನ ಪಿನ್ ಮಾಡಿ ಇಟ್ಕೊಂಡ್ರೆ ಅದು ಮತ್ತೆ ಸ್ವಿಚ್ ಆಫ್ ಆದ್ರೂ ಕಂಡುಹಿಡಿಬೋದು ಸರ್. ಆ ಮೊಬೈಲ್ ಆನ್ ಆಗಿ ಅದರಿಂದ ನಿಮಗೆ ಕಾಲ್ ಬಂದರೆ ಮಿನಿಮಮ್ 1.5 ನಿಮಿಷ ಆದರೂ ನೀವು ಅವ್ರ ಜೊತೆ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡಬೇಕು ಸರ್. ಐ ಸಿ. ನೀವೇನಿದೆ ಕಾನ್ಸ್ಟೆಂಟಾಗಿ ಮಾನಿಟರ್ ಮಾಡ್ತಾನೆ ಇರಿ, ನೆಗ್ಲೆಕ್ಟ್ ಮಾಡಿಬಿಡಿ. ಒಂದ್ಸಲ ಮೊಬೈಲ್ ಸ್ವಿಚ್ ಆನ್ ಆಗಿಬಿಟ್ರೆ ನಮ್ಮ ಕೆಲಸ ಆದಂಗೆ ಸರ್. ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ಶೋರ್. 7 minutes. ಸರಿ, ಏನೇ ಇನ್ಫಾರ್ಮೇಷನ್ ಇದ್ದರೂ ತಪ್ಪದೆ ನನಗೆ ಬೇಗ ಫೋನ್ ಮಾಡಿ. ಸರಿ ಸರ್, ಗುಡ್ ನೈಟ್. ಥ್ಯಾಂಕ್ ಯು. ಚೆನ್ನಾಗಿದ್ದೀನಿ ವೆಂಕಣ್ಣ, ನೀವಿಬ್ರು ಹೇಗಿದ್ದೀರಾ? ಅಬ್ಬಾ, ಎಲ್ರು ಚೆನ್ನಾಗಿದ್ದೀನಿ. ನಾನು ಹಾಗೆ ಇರ್ತೀನಿ ವೆಂಕಣ್ಣ. ಅಮ್ಮ ನಮ್ಮ ಜೊತೆಗೆ ದೈಹಿಕವಾಗಿ ಇಲ್ಲದೆ ಇರ್ಬೋದು, ಆದರೆ ನನ್ನ ಮನಸ್ಸಲ್ಲಿ ಅವ್ರು ಯಾವತ್ತಿಗೂ ಇರ್ತಾರೆ. ಅವ್ರಿಗೋಸ್ಕರನಾದರೂ ನಾನು ನಗ್ನಗ್ತಾ ಇರ್ತೀನಿ. ಅದು ನನ್ನ ಫ್ರೆಂಡ್ ಬರ್ತೀನಿ ಅಂತಿದ್ದ, ಅದಕ್ಕೆ ವೇಟ್ ಮಾಡ್ತಿದ್ದೆ. ಫ್ರೆಂಡು ಬರ್ತೀನಿ ವೆಂಕಣ್ಣ, ಇವತ್ತು ಸ್ವಲ್ಪ ಕೆಲಸ ಇದೆ, ನೆಕ್ಸ್ಟ್ ಟೈಮ್ ಖಂಡಿತ ಬರ್ತೀನಿ. ಸರಿ ವಿಶ್ವರೇ, ನಾವು ಸ್ವಲ್ಪ ಹೂವು ಕರೀತು, ದೇವ್ರಿಗೆ ಕೈ ಮುಗ್ಬಿಟ್ಟು ಹೂವು ಎಲ್ರು ಅವನ ಕೈ ರುಚಿ ಹೇಗಿದೆ ಅಂತ ನೋಡ್ತೀನಿ. ತುಂಬಾ ಚೆನ್ನಾಗಿದೆ ಲಕ್ಷ್ಮಿ. ಚಮಚ ಎಣ್ಣೆ ಬಳ್ಳಿ ಕಾಂಬಿನೇಷನ್ ಕಲ ತಿಂದ್ಬಿಟ್ಟು ಹೆಂಗದೆ ಅಂತ ಹೇಳಿ ಅಂದ್ರೆ ಏನ್ರ ಅದು? ಏನಿಲ್ಲ ನೋಡ್ರೆ, ಉಪ್ಪಿನಕಾಯಿ ಸಾಕಾಗತ್ತೆ ಅಂತ ಮಾತಾಡ್ತಿದ್ದೆ. ಅದೇನ್ರಲ್ಲ ಮೇಡಮ್ ಅವ್ರೆ, ಸಕ್ಕತ್ತಾಗದೆ. ನಿಮ್ಗೆ ಲಕ್ಷ್ಮತ್ತೆ ಕೈ ರುಚಿನೇ ಬಂದ್ಬಿಡದೆ. ಅವ್ರೆ, ನಾನ್ ಹೇಗ್ ಅಡ್ಗೆ ಮಾಡಿದ್ರು ಅಮ್ಮ ಅಡ್ಗೆ ಮಾಡೋ ತರ ಇರಲ್ಲ. ಹಾಗೆ ಕಂತೀಯ, ಅದೇನೋ ಹೇಳ್ತಾರಲ್ಲ, ಹಾಡ್ತಾ ಹಾಡ್ತಾ ರಾಗ ಅಂತ, ಹಾಗೆ ಅಡುಗೆ ಮಾಡ್ತಾ ಮಾಡ್ತಾ ರುಚಿನೂ ಚೆನ್ನಾಗೇ ಬರುತ್ತೆ. ಹಾ, ಈಗ ಇದೆಲ್ಲ ತಕೋಗಿ ಒಂದೊಂದು ಅಂಗಡಿಗೆ ಮಾರ್ಬಿಟ್ಟು ಬಂದ್ಬಿಡ್ತೀವಿ. ಇಂಥ ಉಪ್ಪಿನಕಾಯಿನ ಅವ್ರ ಜೀವಮಾನದಲ್ಲಿ ತಿಂದಿರಲ್ಲ, ಅಷ್ಟು ರುಚಿ ಆಗದೆ. ಅಳಿಯಂದ್ರೆ, ನೀವೇನೋ ಉಪ್ಪಿನಕಾಯಿನ ಅಚ್ಚುಕಟ್ಟಾಗಿ ಮಾಡಿದ್ದೀರಾ, ರುಚಿಯಾಗಿ ಮಾಡಿದ್ದೀರಾ, ಆದ್ರೆ ರುಚಿಯಾಗಿದೆ ಅಂತ ಜನಕ್ಕೆ ಗೊತ್ತಾಗ್ಬೇಕಲ್ಲ. ಪ್ರಾಡಕ್ಟ್ನ ಮಾಡೋದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅಷ್ಟೇ ಪ್ರಾಮುಖ್ಯತೆನ ನಾವು ಮಾರ್ಕೆಟಿಂಗು ಕೊಡಬೇಕು. ಆಗಲೇ ಒಂದು ಬಿಸ್ನೆಸ್ಸು ಸಕ್ಸಸ್ ಆಗೋದು. ಈಗಾಗಲೇ ನಿಮ್ಮ ಥರ ಉಪ್ಪಿನಕಾಯಿ, ಈ ಪುಳಿಯೋಗರೆ ಪುಡಿ, ಗೊಜ್ಜು ಮಾಡೋ ಅಂಥವ್ರು ಆಗಲೇ ಇದ್ದಾರೆ. ಅವರೆಲ್ಲ ಅಂಗಡಿಗೆ ಸಪ್ಲೈ ಮಾಡ್ತಾ ಇರ್ತಾರೆ. ನೀವು ಮಾಡೋವಂಥ ಪ್ರಾಡಕ್ಟು ಇವಾಗ ಮಾರುಕಟ್ಟೆಯಲ್ಲಿ ಸಿಗೋದಕ್ಕಿಂತ ಏನು ವಿಶೇಷ ಅಂತ ಜನಕ್ಕೆ ಗೊತ್ತಾಗಬೇಕು. ನೀವೊಂದ್ಸಲ ಅವ್ರಿಗೆ ರುಚಿ ತೋರಿಸ್ಬೇಕು.
ಇವಾಗ ಕೆಲವ್ರಿಗೆ ಬೆಳ್ಳುಳ್ಳಿ ಇಷ್ಟ, ಇನ್ನು ಕೆಲವ್ರಿಗೆ ಬೆಳ್ಳುಳ್ಳಿ ಅಂದ್ರೆ ಆಗಲ್ಲ, ಕೆಲವ್ರಿಗೆ ಖಾರ ಇಷ್ಟ, ಕೆಲವ್ರಿಗೆ ಖಾರ ಇಷ್ಟ ಇಲ್ಲ. ಇದನ್ನೆಲ್ಲ ಗ್ರಾಹಕರ ಅಭಿರುಚಿನ ತಿಳ್ಕೊಂಡು ನೀವು ವ್ಯಾಪಾರ ಮಾಡಬೇಕು. ನೀವ್ ಹೇಳೋದು ನಿಜನೇ ಮಾವ. ನಾವು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಲ್ಲ. ಈಗ ಮುಂದೆ ಏನ್ ಮಾಡ್ಬೇಕು ಅಂತ ನೀವ್ ಹೇಳಿ ಮಾವ. ಈಗ ಯಾರು ಉಪ್ಪಿನಕಾಯಿನ ತಗೊಳ್ತಾರೆ ಅವ್ರಿಗೆ ಚಟ್ನಿ ಪುಡಿನ ಸಣ್ಣದಾಗಿ ಸ್ಯಾಂಪಲ್ ಕೊಟ್ಬಿಡಿ, ರುಚಿ ತೋರಿಸಿ. ಅವ್ರಿಗೆ ಒಂದು ಸಲ ರುಚಿ ಇಷ್ಟ ಆಗ್ಬಿಟ್ರೆ ಅವರೇ ನಮ್ಮ ಪ್ರಾಡಕ್ಟ್ನ ಹುಡ್ಕೊಂಡು ಬರ್ತಾರೆ. ನೀವೆಲ್ಲ ಅಂಗಡಿಗೆ ಫೋನ್ ನಂಬರ್ ಕೊಟ್ಟಿರ್ತೀರಲ್ಲ, ನೋಡಿ ಆಮೇಲೆ ಎಷ್ಟು ಕರೆಗಳು ಬರ್ತವೆ ಅಂತ. ಮಾವ ನಿಮ್ದು ತಲೆನೇ ತಲೆ ಮಾವ. ನಿಮ್ ತಲೆಯಲ್ಲಿ ಈಟೊಂದೆಲ್ಲ ಉಪಯೋಗಗಳನ್ನ ಮಾಡ್ಕೊಂಡಿದ್ದೀರಾ. ಮುಂಚೆ ಇದೇ ತರದ್ದು ಬಿಸ್ನೆಸ್ ನೀವೇನಾದ್ರು ಮಾಡಿದ್ರ ಮಾವ? ಇಲ್ಲ ಅಳಿ, ಜೀವನನೇ ಇಂಥ ಪಾಠ ಎಲ್ಲ ಕಲಿಸ್ಬಿಟ್ಟಿದೆ ನನಗೆ. ಸರಿ ಮಾವ, ನೀವ್ ಹೇಳ್ದಾಗೆ ಮಾಡ್ತೀವಿ. ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಪ್ರೀತಿ ಇದ್ರೆ ನಾವು ಮಾಡೋ ಕೆಲಸ ಯಾವಾಗಲೂ ಕೈಗೂಡುತ್ತೆ. ಯಾರು ಏನಾರು ಅನ್ಲಿ, ತಾಳ್ಮೆಯಿಂದ ಇರಬೇಕು. ನಾವು ಮಾಡೋ ಕೆಲಸನೇ ಅದಕ್ಕೆ ಉತ್ತರ ಕೊಡೋ ಹಾಗಿರುತ್ತೆ. ಮಾಡೋ ಕೆಲಸನ ಪ್ರೀತಿ ಶ್ರದ್ಧೆಯಿಂದ ಮಾಡಿದ್ರೆ ಸಾಕು.